ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಸಿಕ್ಕಿರುವುದರಿಂದ ಹೋರಾಟ ಮುಂದೂಡಲಾಗಿದೆ. ದಾಂಡೇಲಿಯಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಅನಿಲ್ ಕುಮಾರ್ ನಾಯ್ಕ್ ಮಾಹಿತಿ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ, ನೌಕರರ ಕೇಂದ್ರ ಸಂಘ ಹಾಗೂ ಇಲಾಖೆಯ ಎಲ್ಲ ವೃಂದ ಸಂಘಗಳ ಸಹಯೋಗದೊಂದಿಗೆ ಇಂದಿನಿಂದ ಮಾರ್ಚ್ 15ರವರೆಗೆ ಕಪ್ಪು ಪಟ್ಟಿ ಧರಿಸಿ ಹೊರರೋಗಿ ಸೇವೆ ನೀಡದೆ ಕೇವಲ ತುರ್ತು ಸೇವೆ ಮಾತ್ರ ಒದಗಿಸುವುದು ಹಾಗೂ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿಯವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ನಮ್ಮ ವಿವಿಧ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವ ಭರವಸೆಯನ್ನು ರಾಜ್ಯ ಸರ್ಕಾರ ನೀಡಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹೋರಾಟವನ್ನು ಮುಂದೂಡಲಾಗಿದೆ ಎಂದು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರು ಹೇಳಿದ್ದಾರೆ. ಅವರು ಇಂದು ಬುಧವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು. ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ 3 ದಿನಗಳವರೆಗೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ, ಅನಂತರ 16ನೇ ತಾರೀಕಿಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆಯನ್ನ ಈಗಾಗಲೇ ನೀಡಿದ್ರಿ. ಆ ಪ್ರಯುಕ್ತ ಇವತ್ತಿನಿಂದ ನಿಮ್ಮ ಪ್ರತಿಭಟನೆ ಹೋರಾಟ ಆಗಬೇಕಿತ್ತು, ಆಗಿಲ್ಲ. ಬಹಳ ಸಂತೋಷದ ವಿಷಯ. ನಿಮ್ಮ ಬೇಡಿಕೆ ಈಡೇರಿಕೆ ಆಗಬೇಕು ಎನ್ನುವಂಥದ್ದು ನಮ್ಮದು ಕೂಡ ಮನವಿ ಇದೆ. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಸರ್? ಅದೇ ನಮ್ಮದು ಏನಿದು ಒಂದು ಸ್ಟ್ರೈಕ್ ಇತ್ತು. ಈ ಸ್ಟ್ರೈಕು ಲೈಕ್ ನಮ್ಮದು ಪರ್ಸನಲ್ ಆಗಿ ಡಾಕ್ಟರ್ಸ್ದೇನು ಇರಲಿಲ್ಲ. ಇದು ಬೇಸಿಕಲಿ ಜನದ ಒಳಗಾಗಿ ಔಷಧ ಪೂರೈಕೆ ಆಗ್ತಾ ಇರಲಿಲ್ಲ, ಔಷಧ ಕಡಿಮೆ ಇರ್ತಿತ್ತು. ಸೊ ಇಂಥ ಒಂದು 14 ಬೇಡಿಕೆ ನಿಮ್ಗೆ ಗೊತ್ತಿರ್ಬೋದು, ಈಗ ನೀವು ಅದನ್ನು ಇದ್ರ ಬಗ್ಗೆ ಮಾತಾಡಿದ್ದೀರಿ. ಸೊ ಅದರ ಬಗ್ಗೆ ಈಗ ಮಿನಿಸ್ಟರ್ಸ್ ಮತ್ತು ನಮ್ಮ ರಾಜ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರು, ನಮ್ಮದು KGM ಅಧ್ಯಕ್ಷರು ಅವರೆಲ್ಲ ಹೋಗಿ ಅಲ್ಲಿ ಮಾತಾಡಿ ಎಲ್ಲ ಅವ್ರ ಇದಾಗಿ ಅದರಲ್ಲಿ ಏನು ಸೊಲ್ಯೂಷನ್ ಆಗಿದೆ ಅಂತ ಹೇಳಿದರೆ, ನೆಕ್ಸ್ಟ್ ಈಗ ನಮ್ಮ ಈಗ ಏನು ಇದೆಯಲ್ವಾ, ನಮ್ಮ ಇದೇನು ಸ್ಟ್ರೈಕ್ ಏನಿತ್ತು ಅದನ್ನು ತಾತ್ಕಾಲಿಕವಾಗಿ ಅಂದರೆ ಈಗ ಅವರು 6 ದಿವಸಕ್ಕೆ ಒಂದು ಕೊಟ್ಟಿದ್ದಾರೆ, 6 ಡೇಸ್ಗೆ ಒಂದನ್ನು ಮಾಡ್ತೀವಿ. ಒಂದೇ ಸಲ ಯಾವುದು ಅವರು ನಮ್ದು ಏನು ನಾವು ಡಿಮಾಂಡ್ಸ್ ಇರ್ತದೋ ಆಗಲ್ಲ. ಸೊ ಒಂದೊಂದು 6 ದಿವಸದಲ್ಲಿ ಇದನ್ನು ಮಾಡ್ತೀವಿ, 2 ವಾರದಲ್ಲಿ ಇದನ್ನು ಮಾಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆದ ಪ್ರಕಾರ ಅವ್ರು ಕೊಟ್ಟಿರೋದು ಒಂದು ಇದ್ರ ಪ್ರಕಾರ ಆ ಟೈಮ್ ಲೈನಲ್ಲಿ ಅವರು ಮಾಡಿಕೊಡ್ತಾ ಇದ್ರೆ ಸೊ ಈ ಹೋರಾಟ ಇದು ನಿಲ್ಲುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಇದು ಕ್ಯಾನ್ಸಲ್ ಏನೂ ಆಗಿಲ್ಲ, ಮುಂದೂಡಿದ್ದಾರೆ. ಒಟ್ಟಲ್ಲಿ ಒಂದೇನು ಅವ್ರು ಭರವಸೆ ಕೊಟ್ಟಿದ್ದು ಅವರು ಈಡೇರಿಸಿದರೆ ಇದು ಕಂಟಿನ್ಯೂ ಆಗಲ್ಲ. ಸೊ ಈ ಟೈಪ್ ಮಾತೊಂದು ಸಂಧಾನ ಆಗಿದೆ. ಅದು ನಿನ್ನೆ ಈಗಾಗಲೇ ಸರ್ಕಾರ ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನೀವು ಪ್ರತಿಭಟನೆಯನ್ನ, ನಿಮ್ಮ ಹೋರಾಟವನ್ನ ಸ್ಥಗಿತಗೊಳಿಸಿಲ್ಲ, ಸದ್ಯಕ್ಕೆ ಸ್ಥಗಿತಗೊಳಿಸಿ ಆ ಹೋರಾಟವನ್ನ ಮುಂದೂಡಲಾಗಿದೆ ಎನ್ನುವ ರೀತಿಯಲ್ಲಿ ನಿಮ್ಮ ಹೋರಾಟ ಇದೆ. ಒಟ್ಟಿನಲ್ಲಿ ಬೇಡಿಕೆ ಈಡೇರಿಕೆ ಆಗಬೇಕು. ಈಡೇರಿಕೆ ಆದ ನಂತರ ಸಂಪೂರ್ಣವಾಗಿ ನಿಮ್ಮ ಹೋರಾಟವನ್ನ ಇದು ಮಾಡ್ತಾ ಇದ್ದೇವೆ. ಹಾಗಾಗಿ ಸದ್ಯಕ್ಕೆ ಹೋರಾಟವನ್ನ, ನಿಮ್ಮ ಮುಷ್ಕರವನ್ನ, ನಿಮ್ಮ ಪ್ರತಿಭಟನೆಯನ್ನ, ನಿಮ್ಮ ಆಗ್ರಹವನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡಿದ್ದೀವಿ ಅಷ್ಟೇ.